ಲೋಕಸಭಾ ಚುನಾವಣೆಗೆ ದಿನಾಂಕ ಕೂಡ ನಿಗದಿಯಾಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಇನ್ನು ಬಹುತೇಕ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆಗಿಲ್ಲ. ದೆಹಲಿಗೆ ಶಿಫ್ಟ್ ಆಗಿದೆ ಲೋಕಸಭಾದ ಟಿಕೆಟ್ ದಂಗಲ್. ಹಾಗಾದ್ರೆ ಯಾಕೆ ಅಭ್ಯರ್ಥಿಗಳು ಸಿಗ್ತಾ ಇಲ್ವಾ ಕಾಂಗ್ರೆಸ್ಗೆ? ದೆಹಲಿಗೆ ಶಿಫ್ಟ್ ಆಗಿದೆ ಲೋಕಸಭಾದ ಟಿಕೆಟ್ ದಂಗಲ್. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಕೂಡ ಹೌದು. 20 ಕ್ಷೇತ್ರಗಳನ್ನ ತರಾತುರಿಯಲ್ಲೇ ಟಿಕೆಟ್ಗಳನ್ನ ಘೋಷಣೆ ಮಾಡಿಬಿಡ್ತು ಬಿಜೆಪಿ. ಮೊದಲೇ ತಯಾರಿಯನ್ನ ಮಾಡಿಕೊಂಡು ಅಭ್ಯರ್ಥಿಗಳು ಯಾರು ಅಂತ ಅನೌನ್ಸ್ ಮಾಡಿದೆ. ಆದ್ರೆ ಬಾಕಿ 5 ಕ್ಷೇತ್ರಗಳ ಟಿಕೆಟ್ ಘೋಷಣೆಗೆ ಹರಸಾಹಸವನ್ನ ಪಡ್ತಾ ಇದೆ. 5 ಕ್ಷೇತ್ರಗಳ ಟಿಕೆಟ್ ಫೈನಲ್ಗೆ 5-6 ಸುತ್ತಿನ ಮಾತುಕತೆ ನಡೆಸುವಂತಹ ಅವಶ್ಯಕತೆ ಅನಿವಾರ್ಯತೆ ಇದೆಯಾ? ಅಭ್ಯರ್ಥಿಗಳಿಗೆ ವಿರೋಧದ ಬಿಸಿಯಿಂದ ಬಿಜೆಪಿಯ ಕೇಂದ್ರ ವರಿಷ್ಠರು ಕಂಗೆಟ್ಟು ಹೋಗಿದ್ದಾರಾ? ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆಯದ್ದೇ ದೊಡ್ಡ ತಲೆಬಿಸಿ ಆಗಿದೆ. ಅಭ್ಯರ್ಥಿಗಳಿಲ್ವಾ ಅಥವಾ ಗೆಲ್ಲುವ ಅಭ್ಯರ್ಥಿಗಳಿಲ್ವಾ ಗೊತ್ತಿಲ್ಲ. ಬಿಜೆಪಿ ಟಿಕೆಟ್ ವಂಚಿತರನ್ನ ಸೆಳಿಬೇಕಾ ಅನ್ನುವಂಥ ಟೆನ್ಷನ್, ಸೆಳಿಬೇಕಾ ಬೇಡವಾ ಅನ್ನುವಂಥ ಟೆನ್ಷನ್ ಕಾಂಗ್ರೆಸ್ನಲ್ಲಿದೆ. ಕರೆದು ಟಿಕೆಟ್ ಕೊಟ್ರೆ ಪಕ್ಷದಲ್ಲಿ ನಿಷ್ಠೆಯಿಂದ ಇರ್ತಾರಾ ಅನ್ನುವಂಥ ಅನುಮಾನ ಇನ್ನೊಂದು ಕಡೆ. ಕಾಂಗ್ರೆಸ್ನಲ್ಲಿ ಅಂತೂ ಇಂತೂ ಸಂಭಾವ್ಯರ 2ನೇ ಪಟ್ಟಿ ಸಿದ್ಧವಾಗಿದೆ. ಯಾರ್ಯಾರು ಆ ಸಂಭಾವ್ಯ ಅಭ್ಯರ್ಥಿಗಳು ಅಂತ ಒಂದು ಕ್ಷಣ ನೋಡ್ತಾ ಹೋಗೋಣ. ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ, ಚಿತ್ರದುರ್ಗ ಬಿಎನ್ ಚಂದ್ರಪ್ಪ, ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಕ್ಷೇತ್ರ, ಚಿಕ್ಕೋಡಿ ಪ್ರಿಯಾಂಕಾ ಜಾರಕಿಹೊಳಿ, ಬಾಗಲಕೋಟೆ ಸಂಯುಕ್ತ ಪಾಟೀಲ್, ಧಾರವಾಡ ವಿನೋದ್ ಅಸೋಟಿ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ, ಕೊಪ್ಪಳ ರಾಜಶೇಖರ ಹಿಟ್ನಾಳ್. ಹೀಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕಾಂಗ್ರೆಸ್ಗೆ ಲಭಿಸಿದೆ. ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿ, ರಾಜಶೇಖರ್ ಪಾಟೀಲ್ ಬೀದರ್. ಸಮರ್ಥ ಅಭ್ಯರ್ಥಿಗಳ ಹುಡುಕಾಟದಲ್ಲೇ ಕಾಂಗ್ರೆಸ್ ನಾಯಕರು ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರಾ? ಇಷ್ಟು ದಿನಗಳು ಬೇಕಾ? 6-7 ಸುತ್ತಿನ ಮಾತುಕತೆಗಳಾಗಬೇಕಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ? ಇನ್ನು ಬಿಜೆಪಿಯಲ್ಲಿ ಉಳಿದಂತಹ 5 ಕ್ಷೇತ್ರಗಳ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಅಂತ ನೋಡೋಣ. ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್, ಬೆಳಗಾವಿ ಜಗದೀಶ್ ಶೆಟ್ಟರ್, ಚಿತ್ರದುರ್ಗ ಗೋವಿಂದ ಕಾರಜೋಳ, ರಾಯಚೂರು ಅಮರೇಶ್ವರ ನಾಯಕ್, ರಾಜ ಅಮರೇಶ್ವರ ನಾಯಕ್. ಉಳಿದಂತಹ 5 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಬಿಜೆಪಿ ಕೂಡ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದೆ. ಸೊ ಹೀಗಿರುವಾಗ ಏನ್ ಮಾಡ್ತಾರೆ? ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ 3-4 ಸುತ್ತಿನ ಸಿಇಸಿ ಸಭೆ ಕೂಡ ಆಗಿದೆ. ಬಿಜೆಪಿಯಲ್ಲೂ ಸಭೆ ನಡೆದಿದೆ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಗೋ ಫಾರ್ ಪೊಲಿಟಿಕಲ್ ಅಪ್ಡೇಟ್ಸ್. ಸಂತೋಷ್, ಸದ್ಯ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡರಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ, ಮತ್ತೆ ಮೋಸ್ಟ್ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಕೂಡ ಹೇಳ್ಬೋದು. ಕಾಂಗ್ರೆಸ್ 2ನೇ ಪಟ್ಟಿನ ರಿಲೀಸ್ ಮಾಡೋದಕ್ಕೆ ಇಷ್ಟು ಸಮಯವನ್ನ ತೆಗೆದುಕೊಳ್ತಾ ಇದೆ. ಜೊತೆಗೆ ಬಿಜೆಪಿ ಉಳಿದಂತ 5 ಅಭ್ಯರ್ಥಿಗಳ ಆಯ್ಕೆ ಸಾಕಷ್ಟು ಕಗ್ಗಂಟಾಗಿದೆ. ಏನಿರಬಹುದು? ದೆಹಲಿಯಲ್ಲಿ ಏನಾಗ್ತಾ ಇದೆ ಎರಡೂ ಪಕ್ಷಗಳಲ್ಲಿ? ಖಂಡಿತ ಸಿಂಧೂರ, ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಕೂಡ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದೆ. ಒಟ್ಟು 2 ಹಂತಗಳಲ್ಲಿ ಎದುರಿಸುತ್ತಿರುವಂತಹ ಲೋಕಸಭಾ ಚುನಾವಣೆಗೆ 2 ರಾಷ್ಟ್ರೀಯ ಪಕ್ಷಗಳು ಈಗಾಗಲೇ ತಮ್ಮದೇ ಆದಂತಹ ನಿಟ್ಟಿನಿಂದಾಗಿ ಕೊನೆಯ ಹಂತದ ಕಸರತ್ತುಗಳನ್ನು ನಡೆಸ್ತಾ ಇದೆ. ಜೊತೆಗೆ ಸಿಇಸಿ ಸಭೆಗಳು ಹಾಗೂ ಸಂಸದೀಯ ಮಂಡಳಿ ಸಭೆಗಳು ಕೂಡ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ನ ಸಿಇಸಿ ಸಭೆ ಕೂಡ ಆರಂಭವಾಗಿರುವಂತದ್ದು. ಕರ್ನಾಟಕದ 6 ಗಂಟೆ 6:20 ಆಸ್ಪಾಸ್ನಲ್ಲೂ ಕೂಡ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿಯ ಬಗ್ಗೆ ಅಂತಿಮ ಕಸರತ್ತನ್ನು ನಡೆಸುವುದಕ್ಕೆ ಸಭೆ ಕೂಡ ನಡೆಯಲಿದೆ. ಮುಖ್ಯವಾಗಿ ನಿನ್ನೆ ನಡೆದಂತಹ ಸಿಇಸಿ ಸಭೆಯಲ್ಲೂ ಕೂಡ ಕರ್ನಾಟಕದ ಒಟ್ಟು 19 ಕ್ಷೇತ್ರಗಳ ಬಗ್ಗೆ ಮಾತ್ರ ಚರ್ಚೆ ಆಗಿತ್ತು. ಇನ್ನು ಉಳಿದಂತೆ 2 ಕ್ಷೇತ್ರಗಳ ಬಗ್ಗೆ 3ರಿಂದ 4 ಜನ ಅಭ್ಯರ್ಥಿಗಳಿದ್ರು. ಹಾಗಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಸಾಕಷ್ಟು ಜಿದ್ದಾಜಿದ್ದಿಯಾಗಿರುವಂತಹ ಕಾಂಗ್ರೆಸ್ಗೆ ಕ್ಷೇತ್ರಗಳಾಗಿ ಪರಿಣಮಿಸಿದೆ. ಹಾಗಾಗಿ ದೆಹಲಿ ಮಟ್ಟದಲ್ಲಿ 2 ಜಿಲ್ಲೆಗಳ ಬಹುತೇಕ ಪ್ರಬಲ ಆಕಾಂಕ್ಷಿಗಳ ನಾಯಕರುಗಳು ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. 2 ಕ್ಷೇತ್ರಗಳಿಂದಲೂ ಕೂಡ ಬಹುತೇಕರು ತಮ್ಮದೇ ಆದಂತಹ ಬೆಂಬಲಿಗರನ್ನ ಕರೆದುಕೊಂಡು ಬಂದು ದೆಹಲಿ ಮಟ್ಟದಲ್ಲಿ ಕೇಂದ್ರದ ಕಾಂಗ್ರೆಸ್ ಲೀಡರ್ಗಳನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸುವಂತದ್ದು, ಒತ್ತಡ ಹಾಕುವಂತದ್ದು, ಮನವಿ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿರುವಂತಹ ಕರ್ನಾಟಕದ ಸಿಇಸಿ ಸಭೆ ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಉಳಿದಂತ 21 ಕ್ಷೇತ್ರಗಳ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಆದರೆ 21 ಕ್ಷೇತ್ರಗಳ ಬಗ್ಗೆ ಚರ್ಚೆಯಾದ್ರೂ ಕೂಡ ಕೇವಲ 12ರಿಂದ 14 ಆಸುಪಾಸಿನ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರುಗಳು ಮಾತ್ರ ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ಬಿಡುಗಡೆ ಆಗಲಿರುವಂತಹ ಕಾಂಗ್ರೆಸ್ನ 3ನೇ ಪಟ್ಟಿ, ಕರ್ನಾಟಕದ 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರುಗಳು ಕೂಡ ಬಿಡುಗಡೆಯಾಗುವಂತಹ ಸಾಧ್ಯತೆಗಳನ್ನೇ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಉಳಿದಂತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು
ಸಾಕಷ್ಟು ರೀತಿಯಾದಂತಹ ಸರ್ಕಸ್ಗಳು ನಡೆದಿದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷ ಅವರ ಮನೆ ಮುಂದೆ ವೀಣಾ ಕಾಶಪ್ಪನವರು ಅತ್ತಂತಹ ಒಂದು ಪ್ರಸಂಗವು ಕೂಡ ಇಲ್ಲಿ ಉಂಟಾಗಿದೆ. ಯಾಕೆಂತ ಹೇಳಿದ್ರೆ ಕಳೆದ 2-3 ತಿಂಗಳಿನಿಂದಲೂ ಕೂಡ ಅವರ ಹೆಸರುಗಳು ಮಾತ್ರ ಚಾಲ್ತಿಯಲ್ಲಿತ್ತು. ಆದ್ರೆ ದಿಢೀರನೆ ನಿನ್ನೆ ಸಂಜೆ ಬೆಳಕಿಗೆ ಬಂದಂತಹ ಸಂಯುಕ್ತ ಅವರ ಹೆಸರು, ಯಾಕೆಂತ ಹೇಳಿದ್ರೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಶಿವಾನಂದ ಪಾಟೀಲ್ ಅವರು ಬಾಗಲಕೋಟೆಯ ಇನ್ನೇನು ಅಭ್ಯರ್ಥಿ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಅನ್ನೋದರ ಬಗ್ಗೆ ಬಹುತೇಕ ಎಲ್ಲ ಕಡೆ ಕೂಡ ಬಿಂಬಿತವಾಯಿತು. ಅದನ್ನ ಮುಂದಿಟ್ಟುಕೊಂಡು ಇವತ್ತು ಬೆಳಿಗ್ಗೆನೆ ನೇರವಾಗಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯನ್ನ ಮಾಡಿದ್ರು. ಪತಿ ಪತ್ನಿ ಹಾಗೂ ಅವರ ಸಮುದಾಯದ ಪ್ರಮುಖ ಸ್ವಾಮೀಜಿಗಳಾದಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಶಿವಾನಂದ ಪಾಟೀಲ್ ಅವರ ಪುತ್ರಿಗೆ ಇನ್ನೇನು ಟಿಕೆಟ್ ಫಿಕ್ಸ್ ಆಗಿದೆ ಅನ್ನುವಂತರ ಬಗ್ಗೆ ಎಲ್ಲವೂ ಕೂಡ ಮೂಲಗಳು ಹೇಳ್ತಾ ಇದೆ. ಈ ಕಾರಣದಿಂದಾಗಿ ಅವರು ಕಳೆದ 10 ವರ್ಷಗಳಿಂದ ಪಕ್ಷವನ್ನು ನಾನು ಕಟ್ಟಿಕೊಂಡು ಬಂದಿದ್ದೇನೆ, ಬೆಳೆಸಿಕೊಂಡು ಬಂದಿದ್ದೇನೆ. 2019ರಲ್ಲಿ ಯಾರು ಕೂಡ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿರ್ಲಿಲ್ಲ. ಆದ್ರೆ ಈಗ ದಿಢೀರಂತ ಬಂದು ಯಾರು ಅನ್ನೋದೇ ಸಂಯುಕ್ತ ಶಿವಾನಂದ ಪಾಟೀಲ್ ಗೊತ್ತಿಲ್ಲ, ಅಂತವರ ಹೆಸರನ್ನ ಅಂತಿಮ ಮಾಡ್ತಾರೆ ಅಂತ ಹೇಳಿದ್ರೆ ಪಕ್ಷದಲ್ಲಿ ಯಾವ ರೀತಿಯಾದಂತಹ ನ್ಯಾಯ ಸಿಗುತ್ತೆ? ಮಹಿಳೆಯರಿಗೆ ನ್ಯಾಯ ಅನ್ನುವಂತ ಯೋಜನೆ ಇದೆ. ಆ ಯೋಜನೆ ಬಗ್ಗೆ ಈಗ ಕಾಂಗ್ರೆಸ್ನಲ್ಲೇ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕಬೇಕಾಗಿದೆ ಅಂತ ಹೇಳುವ ನಿಟ್ಟಿನಿಂದಾಗಿ ಹಲವು ಪ್ರಶ್ನೆಗಳನ್ನ ಕೇಂದ್ರದ ಕಾಂಗ್ರೆಸ್ ನಾಯಕರುಗಳಿಗೆ ಇದೀಗ ವೀಣಾ ಕಾಶಪ್ಪನವರು ಕೂಡ ಇವತ್ತು ಕೇಳಿದ್ದನ್ನು ಗಮನಿಸಬಹುದು. ಇನ್ನು ಮಧ್ಯಾಹ್ನದ ವೇಳೆಗೆ ನಡೆದಂತಹ ಪ್ರಸಂಗ ಬೆಂಗಳೂರು ಸೆಂಟ್ರಲ್ ನಿಂದಲೂ ಕೂಡ ಕ್ರಿಶ್ಚಿಯನ್ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ, ಅವರಿಗೆ ಯಾವುದೇ ರೀತಿಯಾದಂತಹ ಪರಿಗಣನೆ ಮಾಡ್ತಾ ಇಲ್ಲ. ಅಲ್ಲೂ ಕೂಡ ಆಕಾಂಕ್ಷಿಗಳು ತಮ್ಮದೇ ಆದಂತಹ ಕೆಲವೊಂದಿಷ್ಟು ಕೇಂದ್ರದ ಕಾಂಗ್ರೆಸ್ ನಾಯಕರುಗಳನ್ನ ಭೇಟಿಯನ್ನ ಮಾಡಿ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ವೇಣುಗೋಪಾಲ್ ಅವರ ಮುಂದೆ ಪ್ರತಿಭಟನೆ ಮಾಡುವಂತಹ ಹಂತಕ್ಕೂ ಕೂಡ ಹೋಗಿದ್ರು. ಅವರ ಸಮುದಾಯದ ಬಹುತೇಕ ಬೆಂಬಲಿಗರು ಇವತ್ತು ಎಐಸಿಸಿ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಅದಾದ ಬಳಿಕ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಕೊನೆಯಂತ ಸರ್ಕಸ್ಗಳನ್ನ ಮಾಡ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ಸೆಂಟ್ರಲ್ ನಲ್ಲಿ ಇರುವಂತದ್ದು ಒಂದೇ ಕ್ಷೇತ್ರ, ಆ ಕ್ಷೇತ್ರದಲ್ಲಾದ್ರೂ ಕ್ರಿಶ್ಚಿಯನ್ ಸಮುದಾಯಕ್ಕೆ ಯಾರಿಗಾರು ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ಒಂದು ಪ್ರಯತ್ನ, ಕೊನೆ ಹಂತದ ಕಸರತ್ತನ್ನ ಇದೀಗ ಕಾಂಗ್ರೆಸ್ನ ಆಕಾಂಕ್ಷಿಗಳು ಮಾಡ್ತಿದ್ದಾರೆ. ಸಿಂಧೂರ, ಧನ್ಯವಾದ ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.